ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀವಿ ಆ್ಯಂಡ್ ಯು ಕ್ಯಾನ್ ಸಿ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಮಳೆ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಆ್ಯಂಡ್ ತುಂಬಾ ತಂಪಾದ ಗಾಳಿ ಬೀಸ್ತಾ ಇತ್ತು. ಇಟ್ ವಾಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಯು ಕ್ಯಾನ್ ಸಿ ದ ಕ್ಲೌಡ್ಸ್ ಓವರ್ ದೇರ್. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಸೇರಿ ಹೋಗ್ತಾ ಇದ್ವಿ. ಆ್ಯಂಡ್ ಯು ಕ್ಯಾನ್ ಸಿ ಇದು ಅಗ್ರಿಕಲ್ಚರ್ ಫೀಲ್ಡ್ ನೋಡ್ಬೋದು ನೀವು. ದಿಸ್ ವಾಸ್ ಥ್ರೂ ದ ವಿಲೇಜ್ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ವಿಲೇಜಲ್ಲಿ ಹೇಗಿರುತ್ತಪ್ಪ ಅಂತ ನಾವಿಲ್ಲಿ ಕಾಣ್ಬೋದು. ನಿಜವಾಗ್ಲೂ ಸಿಟಿಗಿಂತ ವಿಲೇಜೇ ಮೇಲು. ಯಾಕಂದರೆ ಇಲ್ಲಿ ಇರುವಂತಹ ಹಸಿರು, ಇಲ್ಲಿ ಇರುವಂತಹ ಆ ಒಂದು ಪ್ರೀತಿ ಅಥವಾ ಬಾಂಧವ್ಯ ನಮಗೆ ಬೇರೆ ಎಲ್ಲೂ ಸಿಗಲ್ಲ. ಇದು ನಾವೆಲ್ಲರೂ ನೆನಪಿಟ್ಕೋಬೇಕು. ಯಾಕಂದರೆ ನಾವು ಸಿಟಿಯಲ್ಲಿ ಹುಟ್ಟಿರ್ಬೋದು, ಸಿಟಿಯಲ್ಲಿ ಬೆಳೆದಿರ್ಬೋದು, ಆದರೆ ಹಳ್ಳಿಯಲ್ಲಿ ಇರುವಂತಹ ವಾತಾವರಣ ಅದು ಸಿಟಿಯಲ್ಲಿ ನಾವು ನೋಡೋಕ್ಕಾಗಲ್ಲ. ಇಷ್ಟು ಹಸಿರು, ಇಷ್ಟು ಗಿಡ ಮರಗಳು ಅಥವಾ ಅಗ್ರಿಕಲ್ಚರ್ ಫೀಲ್ಡ್ ಆಗಲಿ, ವ್ಯವಸಾಯ ಮಾಡುವಂಥ ಈ ಮನೆಗಳನ್ನು ನೀವು ನೋಡ್ರಿ, ಎಷ್ಟು ಸೂಪರ್ ಆಗಿದೆಯಪ್ಪ ಅಂದರೆ ನಿಮಗದು ನೋಡಿದ ಕೂಡಲೇ ಕಣ್ಣಿಗೆ ಭಾಳ ತಂಪಾದ ಒಂದು ಅನುಭವವನ್ನು ಅದನ್ನು ನಿಮಗೆ ಕೊಡುತ್ತೆ. ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡ್ರಿ. ನಾವು ಹೋಗ್ತಾ ಇದ್ದೀವಿ ಇನ್ನೂ, ಈಗ ಬಂತು. ಸೊ ವಿ ರೀಚ್ಡ್ ಗೋಕಾಕ್. ನಾವು ಗೋಕಾಕಿಗೆ ಹೋಗ್ತಾ ಇದ್ವಿ. ಗೋಕಾಕಿಗೆ ಯಾಕೆ ಹೋಗ್ತಾ ಇದ್ವಿಪ್ಪ ಅಂದರೆ ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗೆ ಆ ಕೆಲಸ ಮುಗಿಸ್ಕೊಂಡು ಗೋಕಾಕ್ ಫಾಲ್ಸ್ ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ್ಯಂಡ್ ನೀವು ನೋಡಬಹುದು, ದಿಸ್ ವ್ಯೂ ಇಸ್ ಫ್ರಾಮ್ ಅಬೌವ್, ಟೇಕನ್ ಫ್ರಮ್ ಮೈ ಕಾರ್. ಆ್ಯಂಡ್ ನೋಡಿ ಗೋಕಾಕ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ದೆನ್ ಫೈನಲಿ ವಿ ಹೆಡೆಡ್ ಟುವರ್ಡ್ಸ್ ಗೋಕಾಕ್ ಫಾಲ್ಸ್. ಕೆಲಸ ಮುಗಿದಾದ್ಮೇಲೆ ನಾವು ಗೋಕಾಕ್ ಫಾಲ್ಸ್ ಹತ್ರ ಹೋದ್ವಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದೀಸ್ ಬಿಲ್ಡಿಂಗ್ಸ್. ಈ ಬಿಲ್ಡಿಂಗ್ಸ್ ನೋಡಿದ ಕೂಡಲೇ ಕೈಂಡ್ ಆಫ್ ಓಲ್ಡ್ ಕಾಲ ನಮಗೆ ನೆನಪಾಗುತ್ತೆ. ಹಳೆಯ ಕಾಲದಲ್ಲಿ ಜನ ಹೇಗೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಯು ಕ್ಯಾನ್ ಸಿ ಇಟ್ ಇಸ್ 1887. ಓ ಮೈ ಗಾಡ್. ಸೊ ಆ ಕಾಲದಲ್ಲಿ ಇದ್ದಂತಹ ಬಿಲ್ಡಿಂಗ್ ಇದು. ಸೊ ವಿ ಫೈನಲಿ ರೀಚ್ ಗೋಕಾಕ್ ಫಾಲ್ಸ್. ಸೊ ನೋಡ್ಬೋದು ತುಂಬ ಜನ ಇದ್ದರು. ತುಂಬ ಜನರು ಗೋಕಾಕ್ ಫಾಲ್ಸ್ ಮತ್ತು ಅಲ್ಲಿ ಟೆಂಪಲ್ ಸಹ ಇದೆ, ಟೆಂಪಲ್ಲಿಗೂ ಸಹ ವಿಸಿಟ್ ಕೊಟ್ಟರು. ಆ್ಯಂಡ್ ದಿಸ್ ಇಸ್ ಮೈ 3rd or 4th ಟೈಮ್. ಸೊ ಯು ಕ್ಯಾನ್ ಸಿ ದ ಟೆಂಪಲ್ ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಫೈನಲಿ ಹಿಯರ್ ಇಟ್ ಈಸ್ ಗೋಕಾಕ್ ಫಾಲ್ಸ್. ಎಷ್ಟು ಬ್ಯೂಟಿಫುಲ್ ಆಗಿತ್ತಪ್ಪ ಅಂದರೆ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ರು ಸೊ ದಟ್ ವಿ ಕ್ಯಾನಾಟ್ ಕ್ರಾಸ್ ಇಟ್. ಅಲ್ಲಿ ಪೊಲೀಸರು ಕೂಡ ಇದ್ದರು ನಮಗೆ ಒಳಗೆ, ಅಂದರೆ ಅಲ್ಲಿ ವಾಟರ್ ಕಡೆ ನಮಗೆ ಹೋಗೋಕ್ಕೆ ಬಿಟ್ಟಿಲ್ಲ ಬಿಕಾಸ್ ಡ್ಯೂ ಟು ಸೇಫ್ಟಿ. ಯಾಕಂದರೆ ಎಷ್ಟು ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಯು ಕ್ಯಾನ್ ಸಿ ನೀರು ತುಂಬಾ ಇತ್ತು, ಫೋರ್ಸ್ಫುಲ್ ಆಗಿತ್ತು ನೀರು. ಆ್ಯಂಡ್ ಹೊಗೆ ಸಹ ಅಲ್ಲಿ ಬರ್ತಾ ಇದೆ, ನೀವು ನೋಡಬಹುದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ದೆನ್ ನಾವು ಭೇಲ್ ತೊಗೊಂಡು ತಿಂದ್ವಿ. ಸೊ ಭೇಲ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ದೆನ್ ಐ ವೆಂಟ್ ಫಾರ್ ದಿಸ್ ಸ್ಟೀಮ್ಡ್ ಕಾರ್ನ್. ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಯೂಶ್ವಲಿ ನಾನು ಈ ಕುದಿಸಿದಂತಹ ಒಂದು ಕಾರ್ನನ್ನು ಪ್ರಿಫರ್ ಮಾಡ್ತೀನಿ. ದೆನ್ ದಿಸ್ ಇಸ್ ದ ರಿಯಲ್ ಬ್ಯೂಟಿ ಆಫ್ ಗೋಕಾಕ್ ಫಾಲ್ಸ್. ಯು ಕ್ಯಾನ್ ಸಿ ನೀರು ಹೇಗೆ ಬೀಳ್ತಾ ಇದೆ ಆ್ಯಂಡ್ ದ್ಯಾಟ್ ಫೋರ್ಸ್, ಹೊಗೆ ಹೇಗೆ ಬರ್ತಾ ಇದೆ ಆ್ಯಂಡ್ ಸ್ಲೋಲಿ ಇಟ್ ಈಸ್ ಫ್ಲೋಯಿಂಗ್. ಓಕೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ನೀವು ಸಹ ವಿಸಿಟ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ. ದೆನ್ ಫೈನಲಿ ನಾವು ಹೋಗ್ತಾ ಇದ್ದೀವಿ ಗೋಕಾಕ್ ಫಾಲ್ಸಿಂದ. ವಿ ಸ್ಟಾರ್ಟೆಡ್ ಟು ರಿಟರ್ನ್. ಆ್ಯಂಡ್ ಆನ್ ದ ವೇ ಕೂಡ ನಮಗೆ ತುಂಬಾ ಗ್ರೀನರಿ ನೋಡೋಕ್ಕೆ ಸಿಕ್ತು. ಇಟ್ ವಾಸ್ ಡ್ಯಾಮ್ ಬ್ಯೂಟಿಫುಲ್. ನೀವು ಕ್ಲೌಡ್ಸ್ ನೋಡ್ಬೋದು, ನೇಚರ್ ನೋಡ್ಬೋದು, ಅದು ಬೀಸುವಂತಹ ತಂಪಾದ ಗಾಳಿ ನೋಡ್ಬೋದು. ಇಲ್ಲಿ ನೀವು ನೀರನ್ನು ನೋಡ್ಬೋದು. ಹೇಗೆ ಅನಿಸ್ತಾ ಇತ್ತಪ್ಪ ಅಂದರೆ ಎಲ್ಲ ಬಿಟ್ಟು ಇಲ್ಲೇ ಇರಬೇಕೇನೋ ಅಂತ ಅನಿಸ್ತಾ ಇತ್ತು. ಸೊ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್ ಅಂತ ನಾನು ಹೇಳ್ಬೋದು. ಯು ಕ್ಯಾನ್ ಸಿ ಫ್ರಮ್ ದ ಫಾರ್ ಅವೇ ದಟ್ ಡ್ಯಾಮ್. ಇಲ್ಲಿಂದ ನೀರು ಬರ್ತಾ ಇದೆ, ನೀರು ಹರಿತಾ ಇದೆ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ದೆನ್ ವಿ ಸಾ ಶೀಪ್ ಆ್ಯಂಡ್ ಅದು ಸಹ ಒಂಥರ ಎಸ್ಥೆಟಿಕ್ ಲುಕ್ ಕೊಡ್ತಿದೆ. ವಿ ಆರ್ ವೆರಿ ಹಂಗ್ರಿ. ವಿ ರಶ್ಡ್ ಟು ಲಕ್ಷ್ಮೀ ಧಾಬಾ. ಅಲ್ಲಿ ನಾವು ಕಾಜು
ಮಸಾಲ, ಅಕ್ಕ ಮಸೂರ್ ಮತ್ತು ರೋಟೀಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ವಿ ಹ್ಯಾಡ್ ದೇರ್. ಇಟ್ ವಾಸ್ ಅರೌಂಡ್ 3:45. ತುಂಬಾ ಹಸಿವಾಗ್ತಾ ಇತ್ತು. ಹೋಟೆಲ್ ಹುಡುಕಿ ಸಾಕಾಗಿತ್ತು. ಸೊ ದಿಸ್ ಪರ್ಟಿಕ್ಯುಲರ್ ಧಾಬಾ ಹ್ಯಾಸ್ ಅ ಸ್ಪೆಷಾಲಿಟಿ ಆಫ್ ಖೀರ್. ಸೊ ಅದು ಸಹ ನಾವು ಆರ್ಡರ್ ಮಾಡಿದ್ವಿ. ದೆನ್ ಊಟ ಎಲ್ಲ ಆದಮೇಲೆ ನಾವು ವಾಪಸ್ ಹೋಗೋಕ್ಕೆ ರೆಡಿ ಆದ್ವಿ. ದೆನ್ ವಿ ವರ್ ಕಮಿಂಗ್. ದೆನ್ ಹಿಯರ್ ಆಲ್ಸೋ ವಿ ಸಾ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ದ ಡೇ ಟು ಡೇ. ಆ್ಯಂಡ್ ಇಟ್ ವಾಸ್ ವರ್ತ್ ವಿಸಿಟಿಂಗ್ ಗೋಕಾಕ್ ಆ್ಯಂಡ್ ಗೋಕಾಕ್ ಫಾಲ್ಸ್, ಬಿಕಾಸ್ ನಮಗೆ ನೇಚರಲ್ಲಿ ನಾವು ಕಾಲನ ಕಳಿಬೇಕು. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲವ್ ಯು.